ಕರುನಾಡಿನಲ್ಲಿ ಸುದೀರ್ಘ ಅವಧಿಯ ಸಿಎಂ ಆಗಿ ಸಿದ್ದು ರೆಕಾರ್ಡ್ ಮಾಡಿ ನಿಂತಿದ್ದಾರೆ. ದೇವರಾಜು ಅರಸು ದಾಖಲೆಯನ್ನ ಟಗರು ಮುರಿದಿದ್ದಾರೆ. ಸುದೀರ್ಘ ಅವಧಿಯ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ರೆಕಾರ್ಡ್ ಮಾಡಿದ್ದಾರೆ. ದೇವರಾಜು ಅರಸು ಅವರ ದಾಖಲೆಯನ್ನ ಟಗರು ಮುರಿದಿರೋದು. ಬರೋಬ್ಬರಿ 7 ವರ್ಷ 7 ತಿಂಗಳು 21 ದಿನ ಸಿದ್ದರಾಮಯ್ಯ ರಾಜ್ಯದಲ್ಲಿ ದರ್ಬಾರ್ ಮಾಡಿರೋದು. ಮುಖ್ಯಮಂತ್ರಿ ಕುರ್ಚಿಯನ್ನ ಏರಿ ಸಿದ್ದರಾಮಯ್ಯ ಹೊಸ ದಾಖಲೆಯನ್ನೇ ಸೃಷ್ಟಿಸಿದ್ದಾರೆ. ದೀರ್ಘಾವಧಿಯ ಸಿಎಂ ದಾಖಲೆಗೆ ಸಿದ್ದರಾಮಯ್ಯ ಅವರು ಭಾಜನರಾಗಿದ್ದಾರೆ. ಕರುನಾಡಿನಲ್ಲಿ ಪ್ರಪ್ರಥಮ ಬಾರಿಗೆ ದಾಖಲೆಯನ್ನ ಬರೆದಂತಹ ಸಿದ್ದರಾಮಯ್ಯ ಅವರು ಇವತ್ತು ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಕೂಡ ದೇವರಾಜ ಅರಸು ಅವರು ಬರೆದಂತಹ ರೆಕಾರ್ಡ್ಗೆ ಈಗ ಫುಲ್ ಸ್ಟಾಪ್ ಇಟ್ಟು ಕರುನಾಡಿನ ಸುದೀರ್ಘಾವಧಿಯ ಮುಖ್ಯಮಂತ್ರಿ ಎಂಬ ದಾಖಲೆಯನ್ನ ಸೃಷ್ಟಿಸಿ ಹೆಬ್ಬಾಗಲ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಂತಿದ್ದಾರೆ. ನಾಡಿನಲ್ಲಿ ಇಲ್ಲಿವರೆಗೂ ಅತಿ ಸುದೀರ್ಘಾವಧಿಯ ಮುಖ್ಯಮಂತ್ರಿಯಾಗಿದ್ದ ದಿವಂಗತ ದೇವರಾಜು ಅರಸು ಅವರ ದಾಖಲೆಯನ್ನ ಸರಿಗಟ್ಟಿದ್ದಾರೆ. ಅಂದರೆ ಈಗಾಗಲೇ ಇದ್ದಂಥ ದಾಖಲೆ ನಾಡಿನ ಅತಿ ಸುದೀರ್ಘಾವಧಿಯ ಸಿಎಂ ಎಂಬ ಹೊಸ ಇತಿಹಾಸವನ್ನ ಸೃಷ್ಟಿಸಿದ್ದಾರೆ. ಜೊತೆಗೆ ಅರಸು ದಾಖಲೆಯನ್ನ ಸರಿಗಟ್ಟೋದಕ್ಕೆ ಜನರ ಆಶೀರ್ವಾದವೇ ಕಾರಣ ಅನ್ನೋದಾಗಿ ಕೂಡ ಹೇಳ್ಕೊಂಡಿದ್ದಾರೆ. ಸಿಎಂ ಆಗಿ 2792 ದಿನ ಅಧಿಕಾರವನ್ನ ಅರಸು ಅವರು ನಡೆಸಿದ್ರು. ಇಂದು ಈ ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಸರಿಗಟ್ಟಿದ್ದಾರೆ. ಜೊತೆಗೆ ನಾಳೆ ನಾಡಿನ ಸುದೀರ್ಘಾವಧಿಯ ಸಿಎಂ ಅನ್ನುವಂಥ ಗೌರವಕ್ಕೂ ಕೂಡ ಪಾತ್ರರಾಗ್ತಾರೆ. ಈಗಾಗಲೇ ಅತ್ಯಂತ ಹೆಚ್ಚಿನ ಬಜೆಟ್ ಮಂಡಿಸಿರುವ ಹಿರಿಮೆ ಗರಿಮೆ ಎರಡೂ ಕೂಡ ಸಿದ್ದರಾಮಯ್ಯ ಅವರಿಗೆ ಸಲ್ಲತ್ತೆ. ಅಹಿಂದ ನಾಯಕ ಸಿದ್ದು ಸಾಧನೆಗೆ ಮತ್ತೊಂದು ಗರಿ ಸೇರ್ಪಡೆ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸುಮಾರು 7 ವರ್ಷ 7 ತಿಂಗಳು 21 ದಿನ ಸಿದ್ದರಾಮಯ್ಯ ಅವರ ದರ್ಬಾರ್ ನಮ್ಮ ರಾಜ್ಯದಲ್ಲಿ ನಡೆದಿರುವುದು. ಟಗರು ಕರ್ನಾಟಕಕ್ಕೆ ಹೆಚ್ಚು ದಿನ ಆಳಿದ ದಾಖಲೆ ದಿವಂಗತ ದೇವರಾಜು ಅರಸು ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಮುರಿದಿದ್ದಾರೆ. 7 ವರ್ಷ 7 ತಿಂಗಳು 20 ದಿನ ಸಿಎಂ ಆಗಿದ್ದ ಅರಸು 1972 ಮಾರ್ಚ್ 20ರಿಂದ 1977 ಡಿಸೆಂಬರ್ 31ರವರೆಗೂ ಸಿಎಂ ಆಗಿದ್ರು. ಸಿಎಂ ಆಗಿ ಕೆಲಸ ಮಾಡಿದ್ದ ದೇವರಾಜ ಅರಸು 1978 ಫೆಬ್ರವರಿ 28ರಿಂದ 1980 ಜನವರಿ 7ರವರೆಗೂ ಮತ್ತೆ ಸಿಎಂ ಆಗ್ತಾರೆ. 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅರಸು ಅವರು ದೀರ್ಘಕಾಲದ ದಾಖಲೆ ಬರೀತಾರೆ. ಈ ದೀರ್ಘಕಾಲದ ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಮುರಿದಿರೋದು. ಟಗರು ಕರ್ನಾಟಕದ ಅಹಿಂದ ನಾಯಕರಾಗಿ 2 ಬಾರಿ ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸಿದ್ರು. ಕೆಲವೊಂದಷ್ಟು ಕುರ್ಚಿ ಕಾದಾಟದ ಮಧ್ಯೆ ದಾಖಲೆಯನ್ನ ಬರೆದಿರೋದನ್ನ ನಾವು ಗಮನಿಸಲೇಬೇಕಾಗತ್ತೆ. ಅವರ ವರ್ಚಸ್ಸು, ಮಾಸ್ ಲೀಡರ್ಶಿಪ್, ಏನೇ ಬಂದ್ರು ಜಗ್ಗಲ್ಲ ಕುಗ್ಗಲ್ಲ ಅನ್ನುವಂತ ಮನೋಭಾವ, ಜೊತೆಗೆ ಕೆಲವೊಂದಷ್ಟು ಸೈದ್ಧಾಂತಿಕ ಸಿದ್ಧಾಂತಗಳು ಬೇರೊಬ್ರು ಒಪ್ಕೊಳ್ಳೋದಿಲ್ಲ. ಅಂಥದ್ರ ಮಧ್ಯದಲ್ಲಿ ದಾಖಲೆಯನ್ನ ಬರೆದು ದಾಖಲೆಯ ರೆಕಾರ್ಡ್ ಅನ್ನ ಸರಿಗಟ್ಟಿರೋದು ನಿಜಕ್ಕೂ ಕೂಡ ಹೆಮ್ಮೆಯ ವಿಚಾರ. ಈಗ ಸಿಎಂ ಆಗಿ ಕೆಲಸ ಮಾಡಿದ್ದ ದೇವರಾಜು ಅರಸು ಅವರ ದಾಖಲೆಯನ್ನ ಉಡೀಸು ಮಾಡಿದ್ದಾರೆ. ಈಗ ಈ ಸಾಧನೆಯನ್ನ ಮುಂದಿನ ದಿನದಲ್ಲಿ ಬೇರೆ ಮಾಡ್ತಾರಾ ಇಲ್ವಾ ಅದು ಗೊತ್ತಿಲ್ಲ. ಬಟ್ ಈಗ ಸದ್ಯಕ್ಕೆ ರೆಕಾರ್ಡ್ ಅನ್ನ ಉಡೀಸು ಮಾಡಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರು. 2013ರಲ್ಲಿ ಸಿಎಂ ಆಗಿ 5 ವರ್ಷ ಸೇವೆ ಸಲ್ಲಿಸ್ತಾರೆ. ಅದಾದ ಮೇಲೆ 2023ರಲ್ಲಿ ಮತ್ತೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಅರಸು ದಾಖಲೆಯನ್ನ ಅಳಿಸಿದ ಸಮಾಜವಾದಿ ರಾಮಯ್ಯ ದಾಖಲೆಯ ಸಂಭ್ರಮದಲ್ಲಿ ಸಿದ್ದರಾಮಯ್ಯ ಅವರು ಸ್ಮೈಲ್ ಮಾಡ್ತಿದ್ದಾರೆ. ದಾಖಲೆ ಇರೋದೇ ಮುರಿಯೋದಕ್ಕೆ ಅಂತ ಸಿದ್ದರಾಮಯ್ಯ ಅವರು ನಗೆ ಬೀರಿದ್ದಾರೆ. ನನ್ನ ದಾಖಲೆಯನ್ನು ಬೇಕಾದ್ರೆ ಮುರಿಬಹುದು ಅಂತ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಅವ್ರಿಗಿರುವಂತಹ ಫ್ಯಾನ್ಸ್ ಫಾಲೋವಿಂಗ್, ಬೆಂಬಲಿಗರು ಬಹಳ ದೊಡ್ಡ ಮಟ್ಟಿಗೆ ನಮ್ಮ ನಾಡಿನಲ್ಲಿರುವುದು. ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಮಾತನಾಡಿರೋದು ಕೂಡ ಹಾಗೇ ಇದೆ. ಅವ್ರು ಮೊದಲಿಂದಲೂ ಕೂಡ ಟೇಕ್ ಇಟ್ ಈಸಿ ಪಾಲಿಸಿನೇ ಫಾಲೋ ಮಾಡ್ಕೊಂಡು ಬಂದಿರೋದ್ರಿಂದ ಸಿದ್ದರಾಮಯ್ಯ ಅವರು ಈ ದಾಖಲೆಯನ್ನ ಮುರಿದಿದ್ದೀರಾ ಅಂತ ಹೇಳಿದ್ದಕ್ಕೆ ಸ್ಮೈಲ್ ಮಾಡಿದ್ದಾರೆ. ನನ್ನ ದಾಖಲೆಯನ್ನ ಕೂಡ ಬೇರೆಯವರು ಮುರಿಬಹುದು, ದಾಖಲೆ ಇರೋದೇ ಬ್ರೇಕ್ ಮಾಡೋದಕ್ಕಲ್ವಾ ಅಂತ ಅವ್ರದೇ ಸ್ಟೈಲ್ ನಲ್ಲಿ ಉತ್ತರ ಕೊಟ್ಟಿದ್ದಾರೆ. ರಾಜಕಾರಣ ಈ ಕಾಲಕ್ಕೆ ಒಂದೊಂದು ಕಾಲಕ್ಕೆ ಬೇರೆ ಬೇರೆ ಇರ್ತವೆ. ಅವತ್ತು ಈಗ ನಾನು 83ರಲ್ಲಿ ಎಲೆಕ್ಷನ್ ನಿಂತ್ಕೊಂಡಾಗ ಜನರೇ ದುಡ್ಡು ಕೊಟ್ಟರು, ಓಟು ಕೊಟ್ಟರು. ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿರುವಾಗ ಅವ್ರು ಎಲೆಕ್ಷನ್ ನಿಂತ್ಕೊಳ್ಳುವಾಗ ಜನ ದುಡ್ಡು ಕೊಟ್ಟು ಎಲೆಕ್ಷನ್ ಮಾಡ್ತಾ ಇದ್ರು. ಒಂದ್ಸಾರಿ ಯುನಾನಿಮಸ್ ಆಗಿ ಗೆದ್ದಿದ್ರು 62ರಲ್ಲಿ. ಸೊ ಆ ಕಾಲ ಬೇರೆ, ಈ ಕಾಲ ಬೇರೆ, ಬದಲಾವಣೆ ಆಗ್ತಾ ಇರ್ತದೆ. ಈ ಅವಧಿ ಕಂಪ್ಲೀಟ್ ಮಾಡ್ಬಿಟ್ರೆ ನೀವು
ಆಲ್ ಟೈಮ್ ರೆಕಾರ್ಡ್ ಇನ್ನು ಯಾರು ಬ್ರೇಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮತ್ತೇನಿಲ್ಲ, ರೆಕಾರ್ಡ್ಗಳು ಯಾವಾಗಲೂ ಬ್ರೇಕ್ ಮಾಡದೆ ಇರೋರು ಸರ್. ಅಲ್ಲ ಇನ್ಯಾರಿದ್ದಾರೆ ಅಂತ ಇವರು ಯಾರು ಕ್ರಿಕೆಟರ್ ಯಾರವರು ಸಚಿನ್ ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ ರೆಕಾರ್ಡ್ ಆ ರೂಟ್ ಈಗ ವಿರಾಟ್ ಕೊಹ್ಲಿ ಮಾಡ್ಲಿಲ್ವಾ? ಮೈಸೂರು ಭಾಗದಿಂದ ಇನ್ಮೇಲೆ ಯಾರು ವಿರಾಟ್ ಕೊಹ್ಲಿ ಕಾಣ್ತಾ ಇಲ್ವಲ್ಲ? ಸಚಿನ್ ತೆಂಡೂಲ್ಕರ್ ಇದ್ದಾರೆ, ವಿರಾಟ್ ಕೊಹ್ಲಿ ಇಲ್ವಲ್ಲ? ಅದರಿಂದ ಯಾವುದು ಇನ್ನೊಬ್ರು ಬರದೇ ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ, ಬರಬಹುದು. ಇನ್ನು ನಮ್ಮ ರಾಜ್ಯದಲ್ಲಿ ಹೆಚ್ಚು ದಿನ ಸಿಎಂ ಆಗಿ ಸೇವೆ ಸಲ್ಲಿಸಿದವರ ಡೀಟೇಲ್ಸ್ ಅನ್ನ ಕೂಡ ಕೊಡ್ತೀವಿ. ಸಿದ್ದರಾಮಯ್ಯ ಅವರು 7 ವರ್ಷ 7 ತಿಂಗಳು 21 ದಿನ ರಾಜ್ಯದಲ್ಲಿ ಆಡಳಿತವನ್ನ ನಡೆಸ್ತಿದ್ದಾರೆ. ದೇವರಾಜು ಅರಸು ಅವರು 7 ವರ್ಷ 7 ತಿಂಗಳು 20 ದಿನ. ಎಸ್ ನಿಜಲಿಂಗಪ್ಪ 7 ವರ್ಷ 175 ದಿನಗಳ ಅವಧಿಯಲ್ಲಿ ಸಿಎಂ ಆಗಿದ್ರು. 5 ವರ್ಷ 216 ದಿನ ಸಿಎಂ ಆಗಿದ್ದ ರಾಮಕೃಷ್ಣ ಹೆಗಡೆ 5 ವರ್ಷ 82 ದಿನ ಕುರ್ಚಿಯನ್ನ BS ಯಡಿಯೂರಪ್ಪ ಅವರು ಅಲಂಕರಿಸಿದ್ರು. ಎಲ್ಲಾ ಸಿಎಂಗಳ ದಾಖಲೆಯನ್ನ ಈಗ ಸಿದ್ದರಾಮಯ್ಯ ಅವರು ಉಡೀಸು ಮಾಡಿದ್ದಾರೆ. ಸುಮಾರು 7 ವರ್ಷ 7 ತಿಂಗಳು 21 ದಿನ. ಮೊದಲ ಬಾರಿಗೆ 2013ರಲ್ಲಿ ಪಕ್ಷದಲ್ಲಿ ಗೆದ್ದು ಸಿಎಂ ಆಗ್ತಾರೆ. ಅದರಲ್ಲೂ ಎಂತ ವಿಪರ್ಯಾಸ ಅಥವಾ ಕೆಲವೊಂದಷ್ಟು ಸಂತಸದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, JDS ನಿಂದ ಬಂದು ತಮ್ಮ ಪಕ್ಷವನ್ನ ಕಟ್ಟಿ ಅಥವಾ ಅವರೇ ಸಿಎಂ ಆಗಿ 2 ಬಾರಿ ಗೆದ್ದು ಈಗ ದಾಖಲೆಯನ್ನ ಮುರಿದಿರೋದು. ಆದ್ರೆ ಎಲ್ಲೋ ಒಂದು ಕಡೆ ಒಂದ್ ಸ್ವಲ್ಪ ಅಸಮಾಧಾನ ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟೆಲ್ಲ ದಾಖಲೆ ಮುರಿದಿದ್ರು ಕೂಡ ಪಕ್ಷದಿಂದ ಅಧಿಕೃತವಾಗಿ ಸಂಭ್ರಮಾಚರಣೆಯನ್ನ ಹಮ್ಮಿಕೊಳ್ಳಿಲ್ಲದೆ ಇರೋದು. ಜೊತೆಗೆ ಫೆಬ್ರವರಿ 16ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ 2ನೇ ಅವಧಿಯ ಸರ್ಕಾರ 1000 ದಿನ ಪೂರೈಸ್ತಾ ಇರುವ ಹಿನ್ನೆಲೆ 1000ದ ಸರ್ಕಾರ ಅನ್ನುವಂತ ಕಾರ್ಯಕ್ರಮದ ಮೂಲಕ ಬೃಹತ್ ಸಮಾವೇಶ ಹಾಗೆ ಶಕ್ತಿ ಪ್ರದರ್ಶನ ನಡೆಸುವಂತಹ ಸಂಭ್ರಮಾಚರಣೆ ನಡೆಸೋದಕ್ಕೆ ಚಿಂತನೆ ನಡೀತಾ ಇದೆ. ಈಗಾಗಲೇ ಅಭಿಮಾನಿಗಳು ಕೂಡ ನಾಟಿ ಕೋಳಿ ಔತಣವನ್ನ ಇಡೋದ್ರ ಮೂಲಕ, ಜೊತೆಗೆ ಹಿಂದುಳಿದ ಜಾಗೃತಿ ವೇದಿಕೆಯಿಂದ ಕೂಡ ಅಭಿಮಾನಿಗಳು ಸಂತಸ ಸಡಗರವನ್ನ ತೋರಿಸ್ತಿದ್ದಾರೆ, ವಿಶ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವ್ರಿಗೂ ಕೂಡ ಒಂದು ರೀತಿಯಾದಂತಹ ಸಂತಸ ಸಂಭ್ರಮ ಇರೋದಂತೂ ಗ್ಯಾರಂಟಿ. ಈಗಾಗಲೇ ಎಸ್ ನಿಜಲಿಂಗಪ್ಪ ಜೊತೆಗೆ ರಾಮಕೃಷ್ಣ ಹೆಗಡೆ BS ಯಡಿಯೂರಪ್ಪ ಸೇರಿದಂತೆ ಎಲ್ಲ ಈ ಹಿಂದಿನ ಸಿಎಂಗಳನ್ನ ಕೂಡ ಆ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನ್ಯೂಸ್ ಡೆಸ್ಕ್ ನಿಂದ ಜಾಯ್ನ್ ಆಗಿ ನಮ್ಮ ಪ್ರತಿನಿಧಿ ಅಭಿಷೇಕ್ ಕೊಡ್ತಾ ಹೋಗ್ತಾರೆ. ಅಭಿಷೇಕ್, ಸುದೀರ್ಘಾವಧಿಯ ಸಿಎಂ ಸಿದ್ದರಾಮಯ್ಯ ಅವರು ಹೊಸ ದಾಖಲೆಯನ್ನ ಬರೆದಿದ್ದಾರೆ. ಅಭಿಮಾನಿಗಳ ಸಂತಸ ಸಡಗರ ಹೇಗಿದೆ? ಜೊತೆಗೆ ಸಿದ್ದರಾಮಯ್ಯ ಅವರ ಸಂತಸ ಸಡಗರ ಅಥವಾ ಅವರೇನಾದ್ರೂ ಕಾರ್ಯಕ್ರಮಗಳನ್ನೇನಾದ್ರೂ ಹಮ್ಮಿಕೊಳ್ತಾರೆ ಈ ನಿಟ್ಟಿನಲ್ಲಿ ಅಂತ? ಡೈನಾ, ಖಂಡಿತ ಕರ್ನಾಟಕದ ಅತಿ ಹೆಚ್ಚಿನ ಅವಧಿಗಳ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತ ಕೊಟ್ಟಿರ್ತಕ್ಕಂಥ ಸಾಲಿನಲ್ಲಿ ದೇವರಾಜ ಅರಸು ಅವರು ಮೊದಲ ಹೆಸರಿನಲ್ಲಿದ್ದರು. ಆ ಒಂದು ದಾಖಲೆಯನ್ನು ಈಗ ಸಿದ್ದರಾಮಯ್ಯ ಅವರು ನಾಳೆಗೆ ಬ್ರೇಕ್ ಮಾಡಿದ್ದಾರೆ. ಅಂದರೆ ದೇವರಾಜ ಅರಸು ಅವರು 7 ವರ್ಷ 7 ತಿಂಗಳು 20 ದಿನ CM ಆಗಿ ಆಡಳಿತನ ಕೊಟ್ಟಿದ್ರು. ಅದಾದ ನಂತರ ಸಿದ್ದರಾಮಯ್ಯ ಅವರು ಇಂದಿಗೆ 7 ವರ್ಷ 7 ತಿಂಗಳು 20 ದಿನ ಅಂದರೆ ನಾಳೆಗೆ ಆ ಒಂದು ದಾಖಲೆಯನ್ನು ಸಿದ್ದರಾಮಯ್ಯ ಅವರು ಬ್ರೇಕ್ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಿರ್ಬೇಕಾಗಿರ್ತಕ್ಕಂಥದ್ದು, ದೇವರಾಜ ಅರಸರು 2 ಬಾರಿ CM ಆಗಿದ್ರು, ಸಿದ್ದರಾಮಯ್ಯ ಅವರು ಕೂಡ 2 ಬಾರಿ CM ಆಗಿದ್ರು. ಹಿಂದೆ ದೇವರಾಜ ಅರಸರು 1972ರಿಂದ 77ರಿಗೆ ಮೊದಲ ಬಾರಿಗೆ CM ಆಗ್ತಾರೆ. ಅದಾದ ನಂತರ ಮತ್ತೆ 78ರಿಂದ 79ರ 2ನೇ ಬಾರಿ CM ಆಗ್ತಾರೆ. ಈಗ ಸಿದ್ದರಾಮಯ್ಯ ಕೂಡ ಅದೇ ಹಾದಿಯಲ್ಲಿ, ಅಂದರೆ 2013ರಲ್ಲಿ ಮೊದಲ ಬಾರಿಗೆ CM ಆಗಿ ಆಯ್ಕೆ ಆಗ್ತಾರೆ. 5 ವರ್ಷ 2 ದಿನಗಳ ಕಾಲ ಆಡಳಿತನ ಕೊಡ್ತಾರೆ. ಮತ್ತೆ ಕಾಂಗ್ರೆಸ್ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತ ಗಳಿಸಿಕೊಂಡು ಸಿದ್ದರಾಮಯ್ಯ ಅವರು 2ನೇ ಬಾರಿಗೆ CM ಆಗಿ ಆಯ್ಕೆ ಆಗ್ತಾರೆ. ಅವರೊಂದು ವಾಕ್ಚಾತುರ್ಯ ಮತ್ತು ರಾಜಕೀಯ ಸಿದ್ಧಾಂತದಿಂದ ಹೆಚ್ಚು ಜನಪ್ರಿಯ CMನಲ್ಲಿ ಸಿದ್ದರಾಮಯ್ಯ ಕೂಡ ಗುರುತಿಸಿಕೊಂಡಿದ್ರು. ಲಿಂಗಾಯತ ಮತ್ತು ಒಕ್ಕಲಿಗ ಸಾಮ್ರಾಜ್ಯ ಇರುವಂಥ ಕರ್ನಾಟಕದಲ್ಲಿ ಅಹಿಂದ ನಾಯಕನೊಬ್ಬ CM ಆಗಿರುವಂಥದ್ದು. ಅದರಲ್ಲೂ ಕೂಡ ಕರ್ನಾಟಕದ ಹೆಚ್ಚಿನ ಬಾರಿ CM ಆಗಿ ಆಡಳಿತ ಕೊಟ್ಟಿರ್ತಕ್ಕಂಥ ಪೈಕಿ ಸಿದ್ದರಾಮಯ್ಯರು ಮೊದಲ ಸ್ಥಾನದಲ್ಲಿರುವಂಥದ್ದು. ಒಂದ್ರ ಮಟ್ಟಿಗೆ ಅಹಿಂದ ಸಮುದಾಯದವರಿಗೆ ಮತ್ತು ಅದರಲ್ಲೂ ಕೂಡ ಅಹಿಂದ ವರ್ಗದವರಿಗೆ ಎಲ್ಲೊಂದು ಕಡೆ ಒಂದು ಬೂಸ್ಟ್ ಕೊಡುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯರು ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಅವರ ಅಭಿಮಾನಿಗಳು ಇಂದು ಮತ್ತು ನಾಳೆ ರಾಜ್ಯದ ವಿವಿಧ ಕಡೆ ಅನ್ನದಾನ ಮಾಡುವಂಥ ಮುಖಾಂತರ ಸಿದ್ದರಾಮಯ್ಯ ಒಂದು ಸೆಲೆಬ್ರೇಷನ್ ವಿಭಿನ್ನವಾಗಿ ಸೆಲೆಬ್ರೇಷನ್ ಮಾಡುವಂಥ ಒಂದು ಕಾರ್ಯಕ್ಕೆ ಕೈ ಹಾಕಿರುವಂಥದ್ದು. ಇದಾಗಲೇ ನಾಟಿ ಕೋಳಿ ಅಂದರೆ ಸಿದ್ದರಾಮಯ್ಯವ್ರಿಗೆ ನಾಟಿ ಕೋಳಿ ಸಾರು ಅಂದರೆ ಅತ್ಯಂತ ಹೆಚ್ಚಿನ ಒಂದು ಆಹಾರ ಆಗಿರೋದ್ರಿಂದ ಆ ಒಂದು ನಾಟಿ ಕೋಳಿ ಸಾರನ್ನ ಔತಣ ಕುಟನ ಆಯೋಜನೆ ಮಾಡುವಂಥ ಮುಖಾಂತರ ಅಭಿಮಾನಿಗಳು ವಿವಿಧ ಕಡೆ ಆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು. ಸದ್ಯಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯ ಅಧಿಕೃತ ಕಾರ್ಯಕ್ರಮ ಇಲ್ಲ. ಕಾರಣ ಇಷ್ಟೇ, ಫೆಬ್ರವರಿ 16ನೇ ತಾರೀಕಂದು ಸರ್ಕಾರ ಅಧಿಕಾರಕ್ಕೆ ಬಂದು 1000
ದಿನಗಳು ಪೂರೈಕೆ ಮಾಡುತ್ತೆ. ಅದಾದ ನಂತರ ದೊಡ್ಡ ಮಟ್ಟದ ಸಮಾವೇಶ ಮಾಡುವ ಮುಖಾಂತರ ಸಿದ್ದರಾಮಯ್ಯರ ಕೈಗಳನ್ನು ಮತ್ತಷ್ಟು ಬಲಪಡಿಸುವಂಥ ನಿಟ್ಟಿನಲ್ಲಿ ಒಂದಷ್ಟು ವಿವಿಧ ಕಡೆ ಸಮಾವೇಶ ಮಾಡುವಂಥ ತಂತ್ರ ಕೂಡ ಆಗ್ತಿದ್ದಾರೆ. ಒಟ್ಟಿನಲ್ಲಿ ಅಹಿಂದ ನಾಯಕನೊಬ್ಬ ಏನು ರಾಜ್ಯದ ಅತಿ ಹೆಚ್ಚಿನ ಅವಧಿಯಾಗಿ CM ಆಗಿ ಆಳ್ವಿಕೆ ಕೊಟ್ಟಿರುವಂಥದ್ದು, ಆಡಳಿತ ಕೊಟ್ಟಿರ್ತಕ್ಕಂಥದ್ದು. ಇದಾಗಲೇ ಸಿದ್ದರಾಮಯ್ಯಗೆ KC ವೇಣುಗೋಪಾಲ್ ಅವರು ಭೇಟಿ ಮಾಡಿ ವಿಶ್ ಮಾಡಿದ್ದಾರೆ. ಅನೇಕ ರಾಜ್ಯದ ಗಣ್ಯರು ಕೂಡ ಇದಾಗಲೇ ಅವರಿಗೆ ಕರೆ ಮಾಡುವ ಮುಖಾಂತರ, ಟ್ವೀಟ್ ಮಾಡುವ ಮುಖಾಂತರ ವಿಶ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಇದೀಗ ಸಿದ್ದರಾಮಯ್ಯವರು ಮೈಸೂರು ಅವರ ತವರು ಜಿಲ್ಲೆ ಆಗಿರ್ತಕ್ಕಂಥ ಮೈಸೂರಿನಲ್ಲಿರುವಂಥದ್ದು. ಇಂದು ಮಧ್ಯಾಹ್ನ ಬೆಂಗಳೂರಿಗೆ ಬಂದು ಅಲ್ಲಿ ಏನಾದರೂ ಕಾರ್ಯಕ್ರಮ ಹಮ್ಮಿಕೊಳ್ತಾರ ಅಥವಾ ಯಾರನ್ನ ಭೇಟಿ ಮಾಡ್ತಾರ ಅನ್ನೋದು ಕೂಡ ಸದ್ಯಕ್ಕೆ ಉಳಿದಿರುವಂಥ ಪ್ರಶ್ನೆ. ಹಾಗಾಗಿ ಸಿದ್ದರಾಮಯ್ಯವರು ಏನು ಫೆಬ್ರವರಿ 16 ನಂತರ ಅವರ ಒಂದು ಅಭಿಮಾನಿಗಳಾಗಿರ್ಬೋದು, ಅವರ ಒಂದು ನೆಚ್ಚಿನ ಒಂದು ಸಚಿವರಾಗಿರ್ಬೋದು, ಒಂದಷ್ಟು ಕಾರ್ಯಕ್ರಮ ಹಾಕೊಳ್ಳುವಂಥ ಒಂದು ಪ್ಲಾನ್ ಕೂಡ ಮಾಡಿರುವಂಥದ್ದು ಡೇಣ. ಓಕೆ ಅಭಿಷೇಕ್, ಈಗಾಗಲೇ ರಾಜ್ಯದಲ್ಲಿ ನಮಗೆ ಗೊತ್ತೇ ಇದೆ ಕುರ್ಚಿ ಕಾದಾಟದ ನಡುವೆ ಸಿದ್ದರಾಮಯ್ಯ ಅವರು ದಾಖಲೆಯನ್ನ ಬ್ರೇಕ್ ಮಾಡಿರುವುದು. ಇದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಏನಾದರೂ ಒಂದು ಬೆಸ್ಟ್ ಸಂದೇಶವನ್ನ ಕಳಿಸಿದ್ಯಾ ಅಥವಾ DK ಶಿವಕುಮಾರ್ ಏನಂದಿದ್ದಾರೆ, ಏನಾದರೂ ಡೀಟೇಲ್ಸ್ ಇದೆಯಾ? ಡಯನಾ, ನಿನ್ನೆ ನೋಡಿರ್ತಕ್ಕಂಥ ಬೆಳವಣಿಗೆಯಲ್ಲಿ ಏನು ಮೈಸೂರಿನ ವಿಮಾನ ನಿಲ್ದಾಣದಲ್ಲಿ ಅಸಂಪರ್ಕವಾಗಿ ಅದರಲ್ಲೂ ಕೂಡ KC ವೇಣುಗೋಪಾಲ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಭೇಟಿ ಆಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಚಿವರಾಗಿರ್ತಕ್ಕಂಥ HC ಮಹದೇವಪ್ಪ ಆಗಿರ್ಬೋದು, ಜೊತೆಗೆ MLC ಯತೀಂದ್ರ ಅವರು ಆಗಿರ್ಬೋದು, ಹಲವು ನಾಯಕರು ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಕರ್ನಾಟಕದ ಅತಿ ಹೆಚ್ಚಿನ ಅವಧಿಯ ಕಾಲ ಮುಖ್ಯಮಂತ್ರಿಯಾಗಿ ತಾವು ಆಯ್ಕೆಯಾಗಿದ್ದೀರಾ, ನಿಮಗೆ ತುಂಬ ಹೃತ್ಪೂರ್ವಕವಾದಂಥ ಒಂದು ಅಭಿನಂದನೆ ಸಲ್ಲಿಸ್ತೇನೆ ಅಂತ KC ವೇಣುಗೋಪಾಲ್ ಅವರು ವಿಶ್ ಮಾಡಿದ್ದಾರೆ. ಆದರೆ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಕುರ್ಚಿ ನಾಯಕತ್ವದ ಒಂದು ಸಂಘರ್ಷ ಏನಿದೆ, ಅದಕ್ಕೆ ಸದ್ಯದೊಂದು ಮಟ್ಟಿಯಲ್ಲಿ ಹೈಕಮಾಂಡ್ ನಾಯಕರು ಕೂಡ ಯಾವುದೇ ರೀತಿಯ ಉತ್ತರ ಬಂದಿಲ್ಲ. ಕಾರಣ ಇಷ್ಟೇ, ಮುಂಬರುವಂಥ ಸ್ಥಳೀಯ ಚುನಾವಣೆ ಆಗಿರ್ಬೋದು ಮತ್ತು GPA ಪಾಲಿಕೆ ಚುನಾವಣೆ ಆಗಿರ್ಬೋದು, ಇಂಥ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿದೆ ಎಷ್ಟರ ಮಟ್ಟದ ಅಂದರೆ ಅಹಿಂದ ಸಮಾವೇಶದ ಒಂದು ಸಂಘಟನೆಯ ಒಂದು ಕೆಂಗನಿಗೆ ಗುರಿಯಾಗಬೇಕಾಗುತ್ತೆ. ಜೊತೆಗೆ ಸಿದ್ದರಾಮಯ್ಯ ಅಂದ್ರೆ ಒಬ್ಬ ಮಾಸ್ ಲೀಡರ್, ಅವರ ಹಿಂದೆ ಅನೇಕ ಸಮುದಾಯಗಳ ಒಂದು ಮತಗಳ ಒಂದು ಬ್ಯಾಂಕೇ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಅವ್ರನ್ನ ಕುರ್ಚಿನ ಕೆಳಗಿಳಿಸಿದೆ ಆದಲ್ಲಿ ಅದು ಕಾಂಗ್ರೆಸ್ ಪಕ್ಷದ ಮೇಲೆ ನಕಾರಾತ್ಮಕವಾದ ಒಂದು ಪರಿಣಾಮ ಬೀಳುತ್ತೆ. ಹಾಗಾಗಿ ಸದ್ಯದ ಮಟ್ಟಿಗೆ ಎಲ್ಲವೂ ಕೂಡ ಏನು ಸಂಧಾನ ಫಾರ್ಮುಲಾ ಆಗಿರ್ಬೋದು, ಜೊತೆಗೆ DK ಶಿವಕುಮಾರ್ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಅವಕಾಶ ಮಾಡದೆ ಕೊಡದಿರುವಂಥ ಒಂದು ಪ್ರಸಂಗ ಏನಿದೆ, ಅದೆಲ್ಲವೂ ಕೂಡ ಹೈಕಮಾಂಡ್ ನಾಯಕರಿಗೆ ಗೊತ್ತಿರುವಂಥದ್ದು. ಹಾಗಾಗಿ ಸದ್ಯದ ಮಟ್ಟಿಗೆ ಯಾವುದೂ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಕುರ್ಚಿಯ ಒಂದು ಸಂಘರ್ಷ ಏನಿದೆ ಅದು ನೆನೆಗುದಿಗೆ ಬಿದ್ದಿರ್ಬೋದು ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಸಿದ್ದರಾಮಯ್ಯ ಒಂದು ಸಮಾವೇಶ, ಒಂದು ಕಡೆ ಬಜೆಟ್ ಬೇರೆ ಇದೆ, ಆ ಬಜೆಟ್ನ ಕೂಡ ಏನು ಸಿದ್ದರಾಮಯ್ಯ ಒಂದು ಕಡೆ ತಯಾರಿ ಮಾಡ್ಕೊಳ್ಬೇಕಾಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಕುರ್ಚಿ ಏನಾದ್ರು ಬದಲಾವಣೆ ಮಾಡಿದ್ರೆ ಅದು ಆಡಳಿತ ಮೇಲೂ ಕೂಡ ಒಂದಷ್ಟು ದುಷ್ಪರಿಣಾಮ ಬೀಳುವಂತಿಂದ ಸದ್ಯಕ್ಕೆ ಹೈಕಮಾಂಡ್ನ ಒಂದು ಲಿಸ್ಟ್ನಲ್ಲೂ ಕೂಡ ಏನು ಕರ್ನಾಟಕದ CM ನ ಬದಲಾವಣೆ ಮಾಡುವಂತ ಒಂದು ಲೆಕ್ಕಾಚಾರ ಇಲ್ಲ ಅಂತಾನೆ ಹೇಳ್ಬೋದು ಡೇನಾ. ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಸುದೀರ್ಘಾವಧಿಯ CM ಅಂತ ದಾಖಲೆಯನ್ನ ಮುರಿದಿದ್ದಾರೆ. ಜೊತೆಗೆ ಈಗಾಗಲೇ ಅಭಿಮಾನಿಗಳು ಕೂಡ ತೀವ್ರ ಸಂಭ್ರಮ ಸಡಗರವನ್ನ ಆಚರಿಸ್ತಾ ಇದ್ದಾರೆ. ಸುದೀರ್ಘಾವಧಿಯ CM ಅಂತ ಸಿದ್ದರಾಮಯ್ಯ ಅವರು ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ರೆ ವಿಪಕ್ಷ ನಾಯಕ R ಅಶೋಕ್ ಲೇವಡಿ ಆಡಿದ್ದಾರೆ. CM ಆಗಿ ದಾಖಲೆ ಮಾಡೋದಕ್ಕೆ CM ಆಗಿದ್ದಾರೆ ಅಂದಿದ್ದಾರೆ. ಸುದೀರ್ಘಾವಧಿಯ CM ಸಿದ್ದು ಕುರಿತು ಲೇವಡಿ ಆಡಿದ್ದಾರೆ ವಿಪಕ್ಷ ನಾಯಕ R ಅಶೋಕ್. ಸಿದ್ದರಾಮಯ್ಯ ಅವರ ರೆಕಾರ್ಡ್ ಬ್ರೇಕಿಂಗ್ ಬಗ್ಗೆ ಫುಲ್ ವ್ಯಂಗ್ಯವಾಡಿದ್ದಾರೆ. CM ಆಗಿ ದಾಖಲೆ ಮಾಡೋದಕ್ಕೆ CM ಆಗಿದಾರಷ್ಟೇ. ಕರ್ನಾಟಕದಲ್ಲಿನ ಮುಡ, ವಾಲ್ಮೀಕಿ ಸ್ಕ್ಯಾಮ್, RCB ಕಾಲ್ ತುಳಿತ, ಜೊತೆಗೆ ಲವ್ ಜಿಯಾದ್ ಪ್ರಕರಣ ಸೇರಿದಂತೆ MLAಗಳ ಮೇಲೆ ದಾಳಿ ಆಗ್ತಿದೆಯಲ್ಲ, ಇದೆಲ್ಲ ಅವರ ದಾಖಲೆಗಳೇ. ಇನ್ನು ದೇವರಾಜ್ ಅರಸು ಅವರ ಗುಣ, ಇವರು ಬಳಿ ಏನಿದೆ ಹೀಗಂತ CM ಸಿದ್ದರಾಮಯ್ಯ ಅವರ ದಾಖಲೆಗೆ R ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಸುದೀರ್ಘಾವಧಿಯ CM ಆಗಿ ಸಿದ್ದರಾಮಯ್ಯ ಅವರ ಕುರಿತು ಲೇವಡಿ ಆಡಿರೋದು, ಕೆಲವೊಂದಷ್ಟು ಅವರ ಆಡಳಿತಾವಧಿಯಲ್ಲಿರುವಂತಹ ಲೋಪದೋಷಗಳನ್ನ ಎತ್ತಿ ಹಿಡಿಯೋದ್ರ ಮೂಲಕ R ಅಶೋಕ್ ಅವರು ಗುಡುಗಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವರು 2013ರಲ್ಲಿದ್ದಂಥ ವರ್ಚಸ್ಸು, ತೇಜಸ್ಸು ಅಥವಾ ಆ ಒಂದು ಗತ್ತು ಗಾಂಭೀರ್ಯ ಈಗ ಕಾಣಿಸ್ತಿಲ್ಲ ಅನ್ನೋದು ಕೂಡ ಕೆಲವೊಂದಷ್ಟು ನಾಯಕರ ಟೀಕೆ ಟಿಪ್ಪಣಿಗಳಿಗಿರುವಂತಹ ಅಸ್ತ್ರ. ಸಂಬಂಧಿಸಿದಂತೆ ಈಗ CM ಸಿದ್ದರಾಮಯ್ಯ ಅವರ ದಾಖಲೆಗೆ R ಅಶೋಕ್ ವ್ಯಂಗ್ಯ ಆಡಿದ್ದಾರೆ.